ಕೃಷಿ ಸಚಿವರು ಕನ್ನಡ ನಾಡಿನಲ್ಲಿ ಇದ್ದರೂ ಕೂಡ ಅದು ನಮ್ಮ ಜಿಲ್ಲೆಯವರೇ ಆದಂಥವ್ರು. ಕಳೆದ ಬಾರಿ ಅತಿವೃಷ್ಟಿ ಆಯಿತು. ಜನತಾದಳ ಪಕ್ಷದ ತಂಡ ಇವತ್ತು ನಾವೇನು ಬಂದಿದ್ದೀವಿ, ಇಷ್ಟು ಜನ ಬಂದು ಜನರ ಪರವಾಗಿ ನಿಂತ್ಕೊಂಡ್ರು, ಜನರ ಧ್ವನಿಯಾಗೆ ವಿಚಾರವನ್ನು ಏನೇನು ಮುಟ್ಟಿಸ್ಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸೋದು. ಆದರೆ ಕೃಷಿ ಸಚಿವರು ಒಂದು ಜಿಲ್ಲೆಗೆ ಸೀಮಿತವಾಗಿ ಕೃಷಿ ಸಚಿವರಾಗಿದ್ರ ನಮ್ಮಲ್ಲಿದ್ದಂಥವ್ರು, ಅಥವಾ ರಾಜ್ಯಕ್ಕೆ ಕೃಷಿ ಸಚಿವರ ಅಂತಕ್ಕಂಥದ್ದು ಅವತ್ತು ಕೂಡ ನಾನು ಕೇಳಿದೆ. ಆದರೆ ಯಾರು ಕೂಡ ಬಂದು ಕನಿಷ್ಠ ಪಕ್ಷ ಒಂದು ಸೌಜನ್ಯತೆಗಾದರೂ ಕೂಡ ಒಂದು ಭೇಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಪಕ್ಷ ನಾನು ಹೇಳೋದು, ಅಥವಾ ಇಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು, ಜನ ಯಾರು ಗೆಲ್ಸಿರ್ತಾರೋ ಓಟ್ ಹಾಕಿ, ಶಾಸಕರನ್ನ ಯಾರು ಮಾಡಿರ್ತೀರೋ ಅಂಥವ್ರಾದರೂ ಬಂದಿದ್ದಾರ ನಿಮ್ಮ ಬಳಿ ಅಂತ ನಿನ್ನೆ ವಿಜಯಪುರದಲ್ಲಿ ಕೇಳಿದಾಗ ಅಲ್ಲೂ ಇಲ್ಲ. ಬಹುಶಃ ಬಾದಾಮಿಲಿ ಕೂತಿದ್ದೀವಿ, ಬಾಗಲಕೋಟೆಲೂ ಯಾರು ಕೂಡ ಆ ಥರ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರಾಗಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಇಲ್ಲಿವರೆಗೂ ಕೂಡ ತಲೆ ಹಾಕಿಯೂ ಕೂಡ ಮಲಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಳುವಂಥದ್ದು ನೋಡಿ, ಒಂದು 2-3 ಅಂಶಗಳು. ಈಗ ಕುಡಿಯೋ ನೀರಿನ ಕೂಡ ಅಭಾವ ಹೆಚ್ಚಾಗ್ತದೆ. ಕುಡಿಯೋ ನೀರಿಗೆ ಒಂದೊಂದು ತಾಲೂಕಿಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಿ, ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿ, ಕನಿಷ್ಠ ಪಕ್ಷ 5 ಕೋಟಿ ರೂಪಾಯಿ ಆದರೂ ಒಂದೊಂದು ತಾಲೂಕಿಗೆ ಯಾವ ಬರಪೀಡಿತ ಪ್ರದೇಶಗಳಿದೆ ಇಂಥ ತಾಲೂಕುಗಳಿಗೆ ಸರ್ಕಾರ ವಿಶೇಷವಾದಂಥ ಪ್ಯಾಕೇಜನ್ನು ಕೊಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಮುಂದಾಗಬೇಕು. ಜೊತೆಯಲ್ಲಿ ಈಗ ನಮಗೆ ದನ ಕರುಗಳಿಗೆ, ಹಸುಗಳಿಗೆ ಮೇವಿಲ್ಲ, ಹಸಿರು ಮೇವು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಭಾಳ ಒಂದು ದೊಡ್ಡ ಚರ್ಚೆ ಎದ್ದಿದೆ. ಈಗ ಒಂದು ಇಲ್ಲಿ ಹಸಿರು ಮೇವನ್ನು ಕೊಡ್ತಕ್ಕಂಥದ್ದಕ್ಕೆ ಉಚಿತವಾಗಿ ಕೆಲವೊಂದಷ್ಟು ಹಸಿರು ಮೇವಿನ ಬ್ಯಾಂಕ್ಗಳು ಕೂಡ ತೆರವಾಗಿ ಓಪನ್ ಆಗುವಂಥದ್ದು. ಇವು ಕೂಡ ಎಲ್ಲ ಫಾರ್ಡರ್ ಬ್ಯಾಂಕ್ ಹೌದು. ಇದು ಮಾಡೋ ಮೂಲಕ ಬಹುಶಃ ಒಂದು ಹಂತಕ್ಕೆ ಏನಾದರೂ ಉಸಿರಾಡ್ಕೋಬೋದು ಅನಿಸುತ್ತೆ. ಇದ್ರ ಮಧ್ಯದಲ್ಲಿ ನಮಗೆ ಇಲ್ಲಿ ಮಲಪ್ರಭಾ ಮತ್ತು ಘಟಪ್ರಭಾದ ಯಾವ ಒಂದು ಲೆವೆಲ್ಗೆ ನೀರು ಬರಬೇಕಾಗಿತ್ತು ಆ ಹಂತಕ್ಕೆ ನೀರು ಬಂದಿಲ್ಲ. ನೀರಿನ ಅಭಾವ ನಿಮಗೆ ಗೊತ್ತಿದೆ. ಮಳೆ ಮೇಲೆ ಎಲ್ಲನೂ ಸಂಪೂರ್ಣವಾಗಿ ಆಶ್ರಿತರಾಗಿ ಈ ಭಾಗದಲ್ಲಿ ರೈತರು ಇಲ್ಲಿವರೆಗೂ ಕೂಡ ಜೀವನ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ನೀವು ನಮ್ಮ ಇದ್ರ ಬಗ್ಗೆ ಮಾತಾಡಿದ್ರಿ, ಆಲ್ಮಟ್ಟಿ ಜಲಾಶಯದ ಬಗ್ಗೆ. ಅಲ್ಲಿ ಆಮೇಲೆ ಪ್ರತಿ ವರ್ಷನೂ ಕೂಡ ನಮಗೆ ವಾಡಿಕೆ ಆಗಬೇಕಾಗಿರ್ತಕ್ಕಂಥ ಮಳೆ ಏನಿದೆ ಅಷ್ಟು ಮಳೆ ಈ ಸಲ ಆಗಿಲ್ಲ. ಅದು ಗುಳದಗುಡ್ಡ ನಿಮ್ಮ ತಾಲೂಕು ಇರ್ಬೋದು, ಅಲ್ಲಿ ಭಾಳ ಕಮ್ಮಿ ಆಗಿದೆ. ಹೆಚ್ಚು ಕಮ್ಮಿ ಒಂದು 42% ಮೈನಸ್ ಇದೆ, 42%. ಈಗ ಇದ್ರ ಮಧ್ಯೆ ನೀವು ರೈತರು ಏನು ಮಾಡಲಿಕ್ಕಾಗ್ತದೆ? ರೈತರನ್ನ ಉಳಿಸುವಂಥ ಕೆಲಸ ಆಗಬೇಕು ಅಂದರೆ ಸರ್ಕಾರಗಳು ಸಾಲ ತಗೊಂಡಿರ್ತಕ್ಕಂಥ ರೈತರುಗಳಿಗೆ ಒಂದು ಕೊನೆಗೆ ಅವರ ಆಸ್ತಿಗಳ ಜಪ್ತಿ ಆಗಬಾರ್ದಲ್ಲ, ಬ್ಯಾಂಕ್ ಅವ್ರು ಬಂದು ಅವ್ರ ಆಸ್ತಿಗಳ ಜಪ್ತಿ ಮಾಡ್ಕೊಂಡು ಹೋಗಬಾರ್ದು. ಕನಿಷ್ಠ ಪಕ್ಷ ಅದಕ್ಕಾದ್ರೂ ಒಂದು ತಾತ್ಕಾಲಿಕವಾಗಿ ಅವರ ಬಡ್ಡಿಯನ್ನು ಕಟ್ಟತಕ್ಕಂಥದ್ದು, ಒಂದು ಸಾಲ ಮನ್ನಾ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಸರ್ಕಾರ ಮಾಡಬೇಕು.